ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಡಿಫ್ರೆಂಟ್ ಆದಂಥ ಕೇಕ್ ರೆಸಿಪಿ ಮಾಡ್ತಾಯಿದ್ದೀನಿ. ಕೇಕ್ ಮಾಡೋಕ್ಕೆ ಬರಲ್ಲ ಅಲ್ಲ, ತುಂಬ ಕಷ್ಟ ಅನ್ಕೋತಾರಲ್ಲ, ಅಂಥವ್ರು ಕೂಡ ಇದನ್ನು ಮಾಡಿ ಸರ್ವ್ ಮಾಡ್ಬೋದು. ತುಂಬಾ ಈಸಿಯಾದಂಥ ರೆಸಿಪಿ, ಟೇಸ್ಟಿ ಆಗುವಂಥ ರೆಸಿಪಿ. ಒಮ್ಮೆ ಮಾಡಿ ನೋಡಿ, ತುಂಬಾ ಟೇಸ್ಟಿ ಆಗುತ್ತೆ. ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂತ ತೋರಿಸ್ತೇನೆ. ಅದೇ ರೆಸಿಪಿ ಸ್ಟಾರ್ಟ್ ಮಾಡೋಣ. ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡಿ ತಪ್ಪದೆ ಆಲ್ಗೆ ಕ್ಲಿಕ್ ಮಾಡಿ. ಆಲ್ಗೆ ಕ್ಲಿಕ್ ಮಾಡಿದರೆ ನಾನು ನ್ಯೂ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಈಗ ನಾನು ರೆಸಿಪಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 2 ಮೊಟ್ಟೆನ ತೊಗೊಂಡಿದ್ದೀನಿ, ಒಂದು ಬೌಲಲ್ಲಿ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಹಾಗೆ ಬೀಟ್ ಮಾಡ್ಕೊಳ್ಳೋಣ, ಜೊತೆ ಮಿಕ್ಸ್ ಮಾಡೋಕ್ಕೆ ಜಸ್ಟ್ ಅಷ್ಟೇ. ಈಗ ಅದಕ್ಕೆ ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ. ಇಲ್ಲಿ ಸಕ್ಕರೆನ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಈ ಮೊಟ್ಟೆ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ತೋರಿಸ್ತೀನಿ. ಜಾಸ್ತಿ ಏನೋ ಕೆಲಸನೇ ಇಲ್ಲ, ಇಮ್ಮಿಡಿಯೇಟಾಗಿ ವಿತಿನ್ ಎ ಸೆಕೆಂಡ್ ಮುಗಿಸ್ಬೋದು ಈ ರೆಸಿಪಿನ. ತುಂಬಾ ಈಸಿಯಾಗುವಂಥ, ತುಂಬಾ ಟೇಸ್ಟಿ ಆಗುವಂಥ ರೆಸಿಪಿ ಮಾಡೋದು ಅಂದರೆ ಎಲ್ಲರೂ ತುಂಬ ಕಷ್ಟದ ಕೆಲಸ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಈ ಥರ ಒಂದು ಕೇಕ್ ಮಾಡಿ ನೋಡಿ, ತುಂಬಾ ಈಸಿ ಆಗುತ್ತೆ. ನೋಡಿ, ಈಗ ಇದಕ್ಕೆ 50 ಗ್ರಾಮ್ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಮೈದಾ ಜೊತೆಯಲ್ಲಿ 1.5 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಕೋಕೋ ಪೌಡ್ರ್ ಒಂದು ಫ್ಲೇವರ್ ಬೇಕಲ್ಲ, ಚಾಕ್ಲೇಟ್ ಫ್ಲೇವರ್ ಬರೋಕ್ಕೋಸ್ಕರ ಕೋಕೋ ಪೌಡ್ರ್ ಹಾಕೋತಾ ಇದ್ದೀನಿ. ಈಗ ಮೈದಾ ಹಿಟ್ಟು ಮತ್ತು ಕೋಕೋ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹ್ಯಾಂಡ್ ಬೀಟರೇ ಬೇಕು ಅಂತೇನಿಲ್ಲ, ಬೇಕಾದರೆ ಸ್ಪೂನ್ ಕೂಡ ಯೂಸ್ ಮಾಡಿ ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು. ಎಣ್ಣೆ ಹಾಕೋತಾ ಇದ್ದೀನಿ. ಇಲ್ಲಿ ಕುಕ್ಕಿಂಗ್ ಆಯಿಲ್ ಬರುತ್ತಲ್ಲ, ಅಡುಗೆಗೆ ಯೂಸ್ ಮಾಡ್ತೀವಿ, ಆ ಎಣ್ಣೆನ ಹಾಕೋತಾ ಇದ್ದೀನಿ, ಒಂದು 3 ಟೇಬಲ್ ಸ್ಪೂನಷ್ಟು. ನಂತರ ಇದಕ್ಕೆ ಹಾಲನ್ನು ಹಾಕಿ ಕಲಿಸ್ಕೋಬೇಕು. ಇಲ್ಲಿ ಹಾಲು ತಣ್ಣಗಿರಬಾರ್ದು, ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ಸ್ವಲ್ಪ ಬಿಸಿ ಇರಬೇಕು, ಜಾಸ್ತಿ ಬಿಸಿ ಅಲ್ಲ, ಸ್ವಲ್ಪ ಬಿಸಿ ಇರಬೇಕು. ಅದನ್ನು ಸ್ವಲ್ಪನೇ ಹಾಕಿ ಇದೊಂದು ತೆಳು ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಕೇಕಿಗೆ ಸ್ವಲ್ಪ ತಿಕ್ಕಿರುತ್ತಲ್ಲ, ಆ ಥರ ಅಲ್ಲ, ಇದು ತುಂಬ ತೆಳು ಇರಬೇಕು. ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಹೇಗೆ ಅಂತ. ಮತ್ತು ಇಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ ಎಷ್ಟು ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿದ್ದೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ವೆರೈಟಿ ರೆಸಿಪಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಹಾಲು ಇಷ್ಟೇ ಕ್ವಾಂಟಿಟಿಯಲ್ಲಿ ಯೂಸ್ ಆಗುತ್ತೆ ಅಂತ ಇಲ್ಲ, ಅದು ಹಿಟ್ಟು ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ಹಾಲನ್ನು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಆವಾಗ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಅಂತ. ನೋಡಿ, ಸ್ವಲ್ಪನೇ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೂ ಲಮ್ಸ್ ಇರಬಾರ್ದು, ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವ ಥರ ಕನ್ಸಿಸ್ಟೆನ್ಸಿ ಇದೆ ಅಂತ, ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿದೆ ನೋಡಿ. ನೋಡಿ ಈ ಥರ ಇರಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಗಂಟಿಲ್ದೇ ಬೀಳ್ತಾ ಇದೆ. ನೋಡಿ, ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರುತ್ತಲ್ಲ, ಆ ಥರ ಇರಬೇಕು. ಈಗ ಹಿಟ್ಟೆಲ್ಲ ಬ್ಯಾಟರ್ ರೆಡಿ ಆಯ್ತಲ್ಲ, ಈಗ ವಿಪ್ಪಿಂಗ್ ಕ್ರೀಮ್ನ ಬೀಟ್ ಮಾಡಿ ಇಟ್ಕೋಬೇಕು. ನಾನಿಲ್ಲಿ 1 ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ. ಈಗ ಇದನ್ನು ಬೀಟ್ ಮಾಡಿ ಇಟ್ಕೋಬೇಕು. ಇದು ಸ್ವೀಟ್ ವಿಪ್ಪಿಂಗ್ ಕ್ರೀಮು. ಸ್ವೀಟ್ಲೆಸ್ ಆಗಿದ್ದರೆ ಅದಕ್ಕೆ ಸ್ವಲ್ಪ ಸಕ್ಕರೆ ಪೌಡರ್ ಹಾಕ್ಕೋಬೇಕು. ಅದಕ್ಕೆ ನಾನಿಲ್ಲಿ ಹಾಕೋತಾ ಇಲ್ಲ, ಯಾಕಂದರೆ ಆಲ್ರೆಡಿ ಸ್ವೀಟ್ ಇದೆ ಅಲ್ಲ ವಿಪ್ಪಿಂಗ್ ಕ್ರೀಮು. ಈಗ ವಿಪ್ಪಿಂಗ್ ಕ್ರೀಮ್ನ ಚಾಕ್ಲೇಟ್ ಫ್ಲೇವರಿಗೆ ಮಾಡೋಕ್ಕೋಸ್ಕರ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಕೋಕೋ ಪೌಡರ್ ಹಾಕೋತಾ ಇದ್ದೀನಿ. ಕೋಕೋ ಪೌಡರ್ ಹಾಕಿ ಇದನ್ನು ಮತ್ತೆ ಸ್ವಲ್ಪ ಬೀಟ್ ಮಾಡ್ಕೋಬೇಕು. ಕೋಕೋ ಪೌಡ್ರ್ ಹಾಕೋದ್ರಿಂದ ಇಲ್ಲಿ ವಿಪ್ಪಿಂಗ್ ಕ್ರೀಮ್ ಏನಿದೆಯಲ್ಲ, ಚಾಕ್ಲೇಟ್ ಫ್ಲೇವರಲ್ಲಾಗುತ್ತೆ. ಸೊ ಇಲ್ಲಿ ಸ್ವಲ್ಪ ಕೋಕೋ ಪೌಡ್ರ್ ಹಾಕಿ ಮತ್ತೆ ಬೀಟ್ ಮಾಡ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಜಾಸ್ತಿ ಕೆಲಸನೇ ಇಲ್ಲ, ಈಸಿಯಾಗಿ ಆಗುವಂಥ ರೆಸಿಪಿ. ನೋಡಿ, ಇದು ವಿಪ್ಪಿಂಗ್ ಕ್ರೀಮ್ ಬೀಟ್ ಮಾಡ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಸೈಡಿಂದೆಲ್ಲ ತೆಗೆದು ಮಿಕ್ಸ್ ಮಾಡ್ಕೋತಾ ಬೀಟ್ ಮಾಡ್ಕೋತೀನಿ. ಮತ್ತು ಸೈಡಲ್ಲೆಲ್ಲ ಆಗಿದೆಯಲ್ಲ, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೋಕೋ ಪೌಡ್ರ್ ಮತ್ತು ವಿಪ್ಪಿಂಗ್ ಕ್ರೀಮು ಒಂದು ಸ್ಪ್ಯಾಟುಲಾ ಹೆಲ್ಪಿಂದ ಈ ಥರ ವಿಪ್ಪಿಂಗ್ ಕ್ರೀಮೆಲ್ಲ ಮಿಕ್ಸ್ ಮಾಡ್ಕೋತೀನಿ. ಈಗ ಮತ್ತೆ ಬೀಟ್ ಮಾಡ್ಕೋತೀನಿ, ಚೆನ್ನಾಗಿ ಬ್ಲೆಂಡ್ ಆಗಬೇಕಲ್ಲ. ನಂತರ ಇದನ್ನು ಸೈಡಲ್ಲಿ ಇಡ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಏನಂತ ತೋರಿಸ್ತೀನಿ. ಈ ಕೇಕ್ ಮಾಡಬೇಕಾದ್ರೆ ಏನೋ ಬೇಕ್ ಮಾಡ್ಕೋಬೇಕು, ಇಷ್ಟು 1 ಅವರ್ ವೇಟ್ ಮಾಡಬೇಕು, ಆ ಥರ ಏನೂ ಇಲ್ಲ. ಇಮಿಡಿಯೇಟಾಗಿ ಮಾಡ್ಕೋಬೋದು, ಇಮಿಡಿಯೇಟಾಗಿ ತಿನ್ಬೋದು.
ನೋಡಿ ವಿಪ್ಪಿಂಗ್ ಕ್ರೀಮ್ ರೆಡಿ ಆಯ್ತಲ್ಲ. ಈಗ ನೆಕ್ಸ್ಟ್ ಸ್ಟೆಪ್ ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್ ಸ್ಟೆಪ್. ಈಗ ನೋಡಿ ಒಂದು ತವ ಇಟ್ಟಿದ್ದೀನಿ, ತವಕ್ಕೆ ಸ್ವಲ್ಪ ಬಟರ್ ಹಚ್ಕೋತಾ ಇದ್ದೀನಿ. ಬಟರ್ ಇಲ್ಲಾಂದರೆ ತುಪ್ಪ ಬೇಕಾದರೂ ಅಪ್ಲೈ ಮಾಡ್ಕೋಬೋದು. ಈಗ ನೋಡಿ ಬಟರ್ ಅಪ್ಲೈ ಮಾಡಿ ಒಂದು ಟಿಶ್ಯೂಯಲ್ಲಿ ಅದನ್ನು ಒರೆಸ್ತಾ ಇದ್ದೀನಿ. ಇಲ್ಲಿ ಗ್ಯಾಸ್ ಫ್ಲೇಮ್ನ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ನೋಡಿ ಕೇಕ್ಗೆ ಒಂದು ಕ್ರೇಪ್ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ನೋಡಿ ಇಲ್ಲಿ ಈ ಥರ ದೋಸೆ ಹಾಕಿದಾಗೆ ಹಾಕೋಬೇಕು. ಇದೇ ಡ್ರೈ ಕೇಕ್ ಸ್ಪೆಷಾಲಿಟಿ, ಜಾಸ್ತಿ ಕೆಲಸ ಇಲ್ಲ, ಈಸಿಯಾಗಿ ಮಾಡ್ಕೋಬೋದು. ನೋಡಿ ಇದನ್ನು ಲೋ ಫ್ಲೇಮಲ್ಲಿಟ್ಟು ಬೇಕ್ ಮಾಡ್ಕೋಬೇಕು. ನೋಡಿ ಇಮಿಡಿಯೇಟಾಗಿ ಆಗುತ್ತೆ, ಒಂದು 30 ಸೆಕೆಂಡ್ ಇಟ್ಟರೆ ಸಾಕಾಗುತ್ತೆ. ಈಗ ನೋಡಿ ಈಗ ಗೊತ್ತಾಗುತ್ತೆ ನೋಡಿ ಈಗ ಅದು ಬೇಕಾಗಿದೆ ಅಂತ. ಈಗ ಸೈಡಿಂದೆಲ್ಲ ಸ್ವಲ್ಪ ಸಪ್ರೇಟ್ ಮಾಡ್ಕೋಬೇಕು, ಯಾಕಂದರೆ ಒಂದೇ ಸಲ ತೆಗಿಯೋಕ್ಕೆ ಹೋದರೆ ಕಟ್ಟಾಗೋ ಚಾನ್ಸಸ್ ಇರುತ್ತಲ್ಲ. ಸೊ ಫಸ್ಟ್ ಸೈಡಿಂದೆಲ್ಲ ತೆಗಿಬೇಕು. ನಂತರ ಇದನ್ನು ಈ ಥರ ಸ್ಲೋಲಿ ತೆಗೆದು ಫ್ಲಿಪ್ ಮಾಡಿ ಹಾಕಬೇಕು. ಫ್ಲಿಪ್ ಮಾಡಿ ಹಾಕಿ ಸ್ವಲ್ಪ ಒಂದು 2 ಸೆಕೆಂಡ್ ಹಾಗೆ ಬಿಡಬೇಕು. ನಂತರ ಇದನ್ನು ತೆಗೆದು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಇದೇ ಥರ ಎಲ್ಲ ಕ್ರೇಪ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ನೆಕ್ಸ್ಟ್ ಸ್ಟೆಪ್ ಏನಂತ ತೋರಿಸ್ತೀನಿ. ಈಗ ನೋಡಿ ಒಂದು ಈ ಥರ ನಾವೇನು ಕ್ರೇಪ್ ಮಾಡಿ ಇಟ್ಟಿದ್ದೀವಲ್ಲ, ಅದನ್ನು ಒಂದ್ರ ಮೇಲೆ ಒಂದು ಈ ಥರ ಇಟ್ಕೋಬೇಕು. ಈಗ ವಿಪ್ಪಿಂಗ್ ಕ್ರೀಮ್ ಇದೆಯಲ್ಲ, ಅದನ್ನು ಮಿಡ್ಲಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು, ಸೈಡಿಗೆ ಮಾಡ್ಕೋಬಾರ್ದು, ಮಿಡ್ಲಲ್ಲಿ ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಕಾರ್ನರೆಲ್ಲ ಬಿಡಬೇಕು, ಹಾಗೆ ಸೈಡಲ್ಲೆಲ್ಲ ಹಾಗೆ ಎಂಟಿ ಬಿಟ್ಟಿದ್ದೀನಿ. ಈಗ ಮಿಡ್ಲಲ್ಲಿ ಚೆನ್ನಾಗಿ ಒಂದು ಲೇಯರ್ ವಿಪ್ಪಿಂಗ್ ಕ್ರೀಮ್ನ ಸ್ಪ್ರೆಡ್ ಮಾಡ್ಕೋಬೇಕು. ಅದು ಸ್ಪ್ಯಾಟುಲಾ ಹೆಲ್ಪಿಂದ ಮಾಡ್ಕೋಬೋದು ಈಸಿಯಾಗಿ. ಈಗ ನೋಡಿ ಇದನ್ನು ಹೇಗೆ ಫೋಲ್ಡ್ ಮಾಡೋದು ಅಂತ ತೋರಿಸ್ತೀನಿ. ಆ ಸೈಡಲ್ಲಿ ಅಪ್ಲೈ ಮಾಡ್ಕೊಳ್ಳೋಕ್ಕಿಲ್ಲ. ನೋಡಿ ಈಗ ಫೋಲ್ಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೈಡಿಂದ ಈ ಥರ ಫೋಲ್ಡ್ ಮಾಡ್ಕೋಬೇಕು, ನಂತರ ಇನ್ನೊಂದು ಸೈಡಿಂದ ಈ ಥರ ಫೋಲ್ಡ್ ಮಾಡ್ಕೋಬೇಕು. ನಂತರ ಇದನ್ನು ರೋಲ್ ಮಾಡ್ಕೋತಾ ಬರಬೇಕು. ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಈ ಕೇಕ್ ಅಂತ. ತುಂಬ ಚೆನ್ನಾಗಾಗುತ್ತೆ, ತುಂಬಾ ಟೇಸ್ಟಿ ಆಗುತ್ತೆ. ಈಗ ಇದನ್ನು ಫ್ರಿಜ್ಜಲ್ಲಿಟ್ಟು ಸರ್ವ್ ಮಾಡಬೇಕು. ನೋಡಿ ಈ ಥರ ರೋಲ್ ಮಾಡಾದಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಒಂದು 1 ಅವರ್ ಇಟ್ಟರೂ ಸಾಕಾಗುತ್ತೆ, ತುಂಬ ಟೇಸ್ಟ್ ಆಗುತ್ತೆ ಮಾತ್ರ. ಈಗ ನೋಡಿ ಒಂದು ನೆಕ್ಸ್ಟ್ ಸ್ಟೆಪ್ ಏನಂತ ತೋರಿಸ್ತೀನಿ. ಈಗ ಇದಕ್ಕೆ ಒಂದು ಫಿನಿಶಿಂಗ್ ಕೊಡಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಸ್ವಲ್ಪ ಕೋಕೋ ಪೌಡರ್ನ ತೊಗೊಂಡಿದ್ದೀನಿ. ಒಂದು ಸಣ್ಣ ಸ್ಟ್ರೈನರಲ್ಲಿ ಇದನ್ನು ಕೋಕೋ ಪೌಡರ್ ಹಾಕಿ ಅದಕ್ಕೆ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಸ್ಪ್ರಿಂಕಲ್ ಮಾಡ್ಕೋಬೇಕು. ಇದರಿಂದ ಒಂದು ಒಳ್ಳೆ ಫಿನಿಶಿಂಗ್ ಬರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಸ್ಪ್ರಿಂಕಲ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಒಂದು 2 ಅವರ್ಸ್ ಇಟ್ಟರೆ ತುಂಬ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ. ಸೆಟ್ಟಾಗಿರುತ್ತಲ್ಲ, ಅದು ನೆಕ್ಸ್ಟ್ ಡೇ ತಿಂದರೆ ಅಂತೂ ತುಂಬ ಸೆಟ್ಟಾಗಿರುತ್ತೆ, ಚೆನ್ನಾಗಾಗುತ್ತೆ ತಿನ್ನೋಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಕ್ರೇಪ್ ರೋಲ್ ಕೇಕ್ ಮಾಡ್ಕೋಬೋದು ಮನೆಯಲ್ಲಿ ಈಸಿಯಾಗಿ ಅಂತ. ಮಕ್ಕಳೆಲ್ಲ ಕೇಕ್ ಕೇಳಿದ್ರೆ ಈ ಥರ ಮಾಡಿ ಕೊಡಿ, ತುಂಬಾ ಟೇಸ್ಟ್ ಆಗುತ್ತೆ ಮತ್ತು ಅವ್ರು ಖುಷಿಯಿಂದ ತಿಂತಾರೆ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಥಮ್ಸ್ ಅಪ್ ಕೊಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.